ಕಾಲಭೈರವೇಶ್ವರ ಯೋಗ ಕೇಂದ್ರ ಮತ್ತು ಶ್ರೀ ಪ್ರಶಾಂತ ಗಣಪತಿ ಯೋಗ ಕೇಂದ್ರದ ವತಿಯಿಂದ ನಾಡದೇವತೆ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮೃತ್ಯುಂಜಯ ಹೋಮ, ಲಲಿತ ಶಾಸ್ತ್ರನಾಮ ಹಾಗೂ ನೃತ್ಯ ಆಯೋಜಿಸಲಾಯಿತು. ಶ್ರೀ ಎಂ.ವಿ. ಲಕ್ಷ್ಮೀಕಾಂತ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಹಾಗೂ ನಾಡಿನ ಎಲ್ಲ ಜನರಿಗೆ ತಾಯಿ ಚಾಮುಂಡೇಶ್ವರಿಯ ಕೃಪೆ ಇರಲೆಂದು ಪ್ರಾರ್ಥಿಸಿದರು. ಇದರ ಜೊತೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಜೈ ಚಾಮುಂಡೇಶ್ವರಿ ನಮಃ. ಈ ದಿನ ನಿಜವಾಗ್ಲೂ ಕೂಡ ಭಾಳ ಅಭೂತಪೂರ್ವವಾದ ಒಂದು ಸಪ್ತಮಿ ದಿವಸ ಚಾಮುಂಡೇಶ್ವರಿ ವರ್ಧಂತೋತ್ಸವ ಅಂದರೆ ಚಾಮುಂಡೇಶ್ವರಿ ಹುಟ್ಟದ ಹಬ್ಬ ಇಷ್ಟು ಚೆನ್ನಾಗಿ ನಡೆದಿದೆ ಅಂದರೆ ಇಲ್ಲಿ ನಿಜವಾಗ್ಲೂ ಕೂಡ ದೇವರೇ ಒಂಥರ ನಮ್ಮ ಮೈ ಮೇಲೆ ಬೆಂತನ್ನುವಂಥ ಅನುಭವ ಆಯಿತು. ಅಷ್ಟು ನಿಜವಾಗ್ಲೂ ಕಣ್ಣು ಮುಂದೆ ದೇವ್ರು ಬಂದಂಗೆ ಆಯಿತು. ಅಷ್ಟೊಂದು ಜನ, ಅಷ್ಟೊಂದು ಎಲ್ಲ ಜಾಸ್ತಿ ಲೇಡೀಸು, ಸುಮಾರು 99% ಬರೀ ಲೇಡೀಸೇ ಇದ್ದರು. ಅವ್ರಿಗೊಂದು ಭಕ್ತಿ ಭಾವನೆ ಪ್ರತಿಯೊಬ್ಬರಲ್ಲಿ ನೋಡಿದ್ರೆ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನಿಜವಾಗ್ಲೂ ಕೂಡ ದೇವರು ಭಕ್ತಿ ಅಷ್ಟೊಂದು ಚೆನ್ನಾಗಿತ್ತು. ಇಂಥ ಒಂದು ಪೂಜೆ ನಿಜವಾಗ್ಲೂ ನೆರವೇರಿಸೋದು ನಮ್ಮೆಲ್ಲರ ಒಂದು ಧರ್ಮ ಕರ್ತವ್ಯ ಕೂಡ ಹೌದು. ಆವಾಗ ನಡೀತಾ ಇದ್ದರೆ ನಿಜವಾಗ್ಲೂ ಶಕ್ತಿ ಅದಷ್ಟಕ್ಕೆ ಉದ್ಭವ ಆಗ್ತದೆ. ಶಕ್ತಿ ದೇವತೆ ಸರ್ ಬೆಳಗ್ಗೆಯಿಂದ ಕಾರ್ಯಕ್ರಮ ಅಂತಂದರೆ ನಮ್ಮ ಕಾಲಭೈರೇಶ್ವರ ಯೋಗ ಕೇಂದ್ರದ ಮುಖ್ಯ ಗುರುಗಳಾದಂತಹ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಇದರ ಮುಂದಾಳತ್ವ ವರ್ಷ ಮಾಡ್ತಾರೆ. ಬಟ್ ಈ ವರ್ಷ ಅಂತೂ ಬಹಳ ಚೆನ್ನಾಗಿ ನಡೆದಿದೆ. ಅವರು ಏನಂದರೆ ಎಲ್ಲರೂ ಸಹ ಯೋಗಾರ್ಥಿಗಳ ಜೊತೆಗೆ ಮತ್ತು ಪಬ್ಲಿಕ್ ಜೊತೆಗೆಲ್ಲ ಚೆನ್ನಾಗಿ ಮಿಲನವಾಗಿ ಅವ್ರೆಲ್ರಿಗೂ ಸಹ ಎಲ್ಲರನ್ನೂ ಇನ್ವೈಟ್ ಮಾಡಿ ಇಷ್ಟೊಂದು ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ ಏನಾಯಿತು ಅಂದರೆ ಫಸ್ಟ್ ಸ್ಟಾರ್ಟಿಂಗು ದೇವರನ್ನು ಶ್ರೀನಗರದಿಂದ ಚಾಮುಂಡೇಶ್ವರಿಯ ವಿಗ್ರಹ ಅಲ್ಲಿ ಅಲಂಕಾರ ಭರಿತವಾಗಿ ಅಲ್ಲಿಂದ ತೆಗೆದುಕೊಂಡು ಬಂದು ನಮ್ಮ ಯೋಗ ಶಾಲೆಯಲ್ಲಿ ಕಾಲಭೈರೇಶ್ವರ ಯೋಗ ಕೇಂದ್ರ BGS ಅಲ್ಲಿ ಬಂದು ಅಲ್ಲಿ ಪೂಜೆ ಸಲ್ಲಿಸಿ, ಈ ದೇವಿ ಅಲ್ಲಿಯ ದೇವರು, ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವರನ್ನು ಕರ್ಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ನಂತರ ಕಾರ್ಯಕ್ರಮಗಳು ಇಲ್ಲಿ ಅಲಂಕಾರ ಮತ್ತು ಅದಾದ ನಂತರ 3 ಗಂಟೆಗೆ ಇಲ್ಲಿ ಯೋಗ ಇದು ಯಜ್ಞ ಇದೆಲ್ಲ ನಡೆದು ಇದು 14 ಅಧ್ಯಾಯಗಳನ್ನು ಪೂರೈಸಿ ದೇವಿಗೆ ಎಲ್ಲರೂ ಸಹ ಕೃತಜ್ಞರಾಗಿದ್ದೀವಿ, ಬಾಧ್ಯರಾಗಿದ್ದೀವಿ. ಚೆನ್ನಾಗಿ ನೆರವೇರಿದೆ ಪೂಜೆ ನಿಜವಾಗ್ಲೂ ಸರ್. ಅದು ಏನು ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತ ಹೇಳಿ ಅವರು ದೈವ ಭಕ್ತರು. ಅವರು ದೇವರು ಅಂದರೆ ಚಾಮುಂಡೇಶ್ವರಿ ಅಂತಂದರೆ ಭಾಳ ಇಷ್ಟ. ನನಗೂ ಇದು ಫಸ್ಟ್ ಟೈಮು. ನಾನು ಯೋಗಕ್ಕೆ ಸೇರಿ 1 ವರ್ಷ ಆಯಿತು. ಈ ತಿಂಗಳು 31ಕ್ಕೆ 1 ವರ್ಷ ಆಗುತ್ತೆ. ನಾನು ಅಡ್ವೊಕೇಟ್ ಆ್ಯಕ್ಚುಲಿ. ನಾನು ಏನಪ್ಪ ಯೋಗ ಅಂತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಮೊದಲು. ನಿಜವಾಗ್ಲೂ ಯೋಗ ಸೇರಿದ ಮೇಲೆ ಅದರ ಬೆಲೆ ಏನು, ಅದರ ಅನುಭವ ಏನು, ಅದರಿಂದ ನಮಗೆ ಪ್ರತಿಫಲ ಏನು ಸಿಗ್ತದೆ, ಎಷ್ಟೆಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನನಗೆ ಮೊಣಕಾಲು ನೋವಿತ್ತು, ಕ್ಲಿಯರ್ ಆಯಿತು. ಆರೋಗ್ಯದಲ್ಲೇ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇತ್ತು, ಅದು ಕೂಡ ಯಾವುದೂ ಇಲ್ಲ. ಈಗ ನೆರವೇರಿಸ್ತಾ ಇರೋದು ಬರೀ ಯೋಗ ಕ್ಲಾಸಿಂದನೇ. ಕಾಲಭೈರೇಶ್ವರ ಯೋಗ ಕೇಂದ್ರ ಮತ್ತು ಪ್ರಶಾಂತ ನಗರ ಯೋಗ ಕೇಂದ್ರ ಇಬ್ಬರು ಸೇರಿ ನೆರವೇರಿಸ್ತಾ ಇರೋದು. ಅದ್ರ ಜೊತೆಗೆ ಪಬ್ಲಿಕ್ ಸಪೋರ್ಟು ಚೆನ್ನಾಗಿದೆ. ಚೆನ್ನಾಗಿ ನಡೀತಾ ಇದೆ ಪೂಜೆ. ನಿಜವಾಗ್ಲೂ ಇಂಥ ಪೂಜೆಗಳು ನಡೆಸಬೇಕು. ಇದು ನಮ್ಮ ಹಿಂದೂ ರಾಷ್ಟ್ರ, ನಮ್ಮ ದೇಶದಲ್ಲಿ ಇಂಥ ಪೂಜೆಗಳು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದು ನಡೀತಾ ಇದ್ದರೆ ಭಕ್ತಿ ಭಾವನೆ, ನಮ್ಮ ಹಿಂದುತ್ವವನ್ನು ನಾವು ಎತ್ತಿ ಹಿಡಿತೀವಿ. ಎಲ್ರಿಗೂ ಸಹ ಇದೊಂದು ಲಕ್ಷಣ, ಒಳ್ಳೆಯ ಒಂದು ನಮ್ಮ ದೇಶದ ಕೀರ್ತಿಯನ್ನು ನಾವು ಬೇರೆ ಕಡೆ ಹಬ್ಬಿಸ್ಬೋದು. ಪ್ರತಿಯೊಬ್ಬರೂ ಸಹ ಇದಕ್ಕೆ ಕೈ ಜೋಡಿಸ್ಬೇಕಂತ ನನ್ನ ಮನವಿ.